ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಮಸಾಲ ದೋಸೆಗೆ ನಾನು ಯಾವ ಥರ ರೆಡಿ ಮಾಡ್ಕೊತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಏನಿಲ್ಲ, 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ತೊಳೆದು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ರೇಷನ್ ಅಕ್ಕಿ, ಹಾಗೆ 2 ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, 2 ಸ್ಪೂನ್. ತುಂಬ ಹಾಕ್ಕೊಂಡ್ರೆ 1.5 ಸ್ಪೂನ್ ಅಂತ ಹೇಳ್ಬೋದು. ಕಡಲೆಬೇಳೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. 2 ಲೋಟ ಅಕ್ಕಿಗೆ 2 ಸ್ಪೂನ್ ಥರ ಹಾಕ್ಕೊತಿದ್ದೀನಿ. ಹಾಗೆ ಇದ್ರ ಜೊತೆಗೆ ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆನೂ ಹಾಕ್ಕೊತಿದ್ದೀನಿ. ಹೆಸರು ಬೇಳೆ 2 ಸ್ಪೂನ್ ಹಾಕ್ಕೊತಿದ್ದೀನಿ. ಉದ್ದಿನ ಬೇಳೆ ಮತ್ತು ತಡ್ನಿ ಬೇಳೆನ ಅರ್ಧ ಲೋಟ ಹಾಕ್ಕೊತಾ ಇದ್ದೀನಿ. ಅಂದರೆ ಕಾಫಿ ಗ್ಲಾಸ್ ಬರುತ್ತಲ್ಲ, ಆ ಗ್ಲಾಸಲ್ಲಿ ಅರ್ಧ ಲೋಟ ಹಾಕ್ಕೊತಿದ್ದೀನಿ. ಅದು ನೀರೊಳಗಡೆ ಹಾಕಿದಾಗ ಅರಳುತ್ತಲ್ವ, ಜಾಸ್ತಿ ಆಗುತ್ತೆ ಅದ್ರ ಕ್ವಾಂಟಿಟಿ ಅಂತ ಹೇಳಿ ಹಾಫ್ ಗ್ಲಾಸ್ ಹಾಕ್ಕೊಂಡಿದ್ದೀನಿ. ತಡ್ನಿ ಬೇಳೆ ಅಂದರೆ ಹಲಸಂದೆ ಕಾಳು ಬರುತ್ತಲ್ಲ, ಅದ್ರದ್ದು ಬೇಳೆ ಮಾಡಿಟ್ಕೊಂಡಿರ್ತಾರೆ, ಅದ್ರ ಬೇಳೆ. ಇದು ಹಳ್ಳಿ ಸೈಡೆಲ್ಲ ಮಾಡ್ಕೊತಾರೆ, ಸಿಟಿಯಲ್ಲಿ ಸಿಗುತ್ತೆ ಅಂದ್ಕೊತೀನಿ ನಾನು. ಹಲಸಂದೆ ಕಾಳು ಬೇಳೆ ಅದನ್ನು ಹಾಕ್ಕೊತಾ ಇದ್ದೀನಿ. ಇವೆಲ್ಲ 3 ಅವರ್ ನೆನೆಸ್ಕೊತೀನಿ. 3.5 ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ನೆನೆಸೋದು ಬೇಡ. ಜಾಸ್ತಿ ನೆನೆಸಿದ್ರೆ ತುಂಬ ಅರಳು ಬಿಡುತ್ತೆ. ತುಂಬ ಅರಳಿದ್ರೆ ಹಿಟ್ಟೆಲ್ಲ ಕೆಳಗಡೆ ಆಗುತ್ತೆ, ಮತ್ತು ಸರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಸೈಡು. ಅದಕ್ಕೆ ಅಂತ ಹೇಳಬೇಕಂತ ನನಗೆ ಗೊತ್ತಾಗ್ತಿಲ್ಲ. ಈ 3 ಅವರ್ ನೆನೆಸ್ಕೊಂಡಾದಮೇಲೆ ಅದನ್ನು ರುಬ್ಕೊತಾ ಇದ್ದೀನಿ. ರುಬ್ಕೊಳ್ಳೋದು ಅಂದರೆ ಫುಲ್ಲು ದೋಸೆಗೆ ಯಾವ ಥರ ರುಬ್ಕೊತೀವಿ ಅದೇ ಥರ ರುಬ್ಕೊತಾ ಇದ್ದೀನಿ. ನಾನು ಅನ್ನ ಹಾಕ್ತಾಯಿಲ್ಲ, ಮತ್ತು ಇವಾಗೆಲ್ಲ ಅನ್ನದ ಬದಲು ಅವಲಕ್ಕಿ ಎಲ್ಲ ಹಾಕ್ತಾರಲ್ವ, ಆ ಥರ ಏನೂ ಹಾಕ್ತಾಯಿಲ್ಲ. ನಾನು ಅನ್ನನೇ ಕಂಪ್ಲೀಟ್ ಹಾಕ್ತಾನೇ ಇಲ್ಲ. ನಾನು 1 ಸ್ಪೂನು ಕೂಡ ಹಾಕಿಲ್ಲ ಅನ್ನನ. ಕಡಲೆಬೇಳೆ ಹಾಕಿದ್ದೀವಲ್ಲ, ಅನ್ನೋ ಅವಶ್ಯಕತೆ ಬೇಡ ಇಲ್ಲ ಅಂದ್ಕೊತೀನಿ. ಇದೆಲ್ಲ ಫುಲ್ಲು ಸಾಫ್ಟಾಗಿ ರುಬ್ಕೊಂಡಾದಮೇಲೆ ಉಪ್ಪು ಹಾಕಿ ನೈಟೇ ಕಲಸಿಡ್ತಾ ಇದ್ದೀನಿ. ಒಬ್ಬೊಬ್ಬರು ಬೆಳಗ್ಗೆ ಟೈಮ್ ಕಲಸಿಡ್ತಾರೆ, ಹಾಗೂ ಮಾಡ್ಬೋದು. ನಾನು ಹರಳುಪ್ಪು ಹಾಕಿ ನೈಟೇ ಕ್ಲೀನಾಗಿ ಮಿಕ್ಸ್ ಮಾಡಿ ಕಲಸಿಡ್ತೀನಿ. ಬೆಳಗ್ಗೆ ಎದ್ದು ರಂಗೋಲಿನೂ ಹಾಕ್ಕೊಂಡು ಈ ಥರ ರಂಗೋಲಿ ಹಾಕಿದ್ದೆ ಚೆನ್ನಾಗಿದೆಯಾ, ಚೆನ್ನಾಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ದೇವ್ರ ಪೂಜೆನೂ ಮುಗಿಸ್ಕೊಂಡು ಹಸ್ಬೆಂಡ್ ಬೇಗ ಹೊರಟರು. ಅವರಿಗೆ ಸ್ವಲ್ಪ ದೋಸೆ ಹಾಕಿ ಫಸ್ಟೇ ಕೊಟ್ಟೆ. ವಿಡಿಯೋ ರೆಕಾರ್ಡ್ ಮಾಡಿಲ್ಲ. ಪಾಪಗೂ ಕೂಡ ದೋಸೆ ಹಾಕಿ ತಿನ್ನಿಸಿ ಆದಮೇಲೆ ವಿಡಿಯೋ ಮಾಡ್ಕೊಳ್ಳೋಣ, ನಾನು ತಿನ್ನಬೇಕಿದ್ರೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಸಂಜೆನೇ ಬಟ್ಟೆ ಎಲ್ಲ, ಇವಾಗೆಲ್ಲ ಬಿಸಿಲಲ್ಲಿ ಜಾಸ್ತಿ ಅಲ್ವಾ, ಬಟ್ಟೆ ಎಲ್ಲ ಕಲರ್ ಫೇಲ್ಡ್ ಆಗುತ್ತೆ. ಆದ್ದರಿಂದ ಬಟ್ಟೆನೂ ಎತ್ಕೊಬಂದಿಟ್ಟು ನಾನು ದೋಸೆ ತಿನ್ನೋಣ ಅಂತ ಹೇಳಿ ದೋಸೆ ಹಾಕ್ಕೊಳ್ಳೋಣ ಅಂತ ಇವಾಗ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಫಸ್ಟೇ ಮಾಡ್ಬೋದಿತ್ತು. ಪಾಪು ಎದ್ಬಿಟ್ಟಿದ್ದ ಅಲ್ವಾ, ಪಾಪು ಎದ್ದಾಗ ಅಷ್ಟು ಕೆಲಸ ಬೇಗ ಆಗಲ್ಲ, ಮತ್ತು ಯಾವ ಕೆಲಸನೂ ಗಡಿಬಿಡಿ ಮತ್ತು ಏನಾದರೂ ಮಿಸ್ಟೇಕ್ ಆಗೋದೇ ಜಾಸ್ತಿ, ಮತ್ತು ಕ್ಯಾಮ್ರಾ ಎಲ್ಲ ಫುಲ್ಲು ಶೇಕ್ ಮಾಡೋದು ಹಾಗೆಲ್ಲ ಮಾಡ್ತಾ ಇರ್ತಾನೆ. ಹಾಗಾಗಿ ಅವನಿಗೆಲ್ಲ ತಿನ್ನಿಸಿದ್ದಾದಮೇಲೆ ನಾನು ಮಸಾಲ ದೋಸೆ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ದೋಸೆ ತಿನ್ನೋಕ್ಕೆ ಬರ್ತೀನಿ ಅಂತ ಹೇಳಿದರು ಹಸ್ಬೆಂಡು. ಬರೀ ಬೆಳಗ್ಗೆ ಮಾತ್ರ ಟಿಫನ್ ಮಾಡ್ಕೊಂಡು ಹೋದರು. ನಾರ್ಮಲ್ ದೋಸೆ ಮತ್ತು ಚಟ್ನಿ ಮಾಡಿಕೊಟ್ಟಿದ್ದೆ ಅವರಿಗೆ. ಅವರು ತಿಂದು ಹೋದ್ಮೇಲೆ ನಾನು ಮಸಾಲ ದೋಸೆಗೆ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಹಾಕಿದ್ದೀನಿ ಅಂತ ಅಂದರೆ ಮೆಣಸಿನ್ಕಾಯಿ, ಟೊಮೊಟೊ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಹಾಗೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಮತ್ತು ಧನಿಯಾ ಕಾಳು ಹಾಕಿದ್ದೀನಿ 1 ಟೇಬಲ್ ಸ್ಪೂನ್. ಇಷ್ಟೇ ನೋಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋದು ಏನೂ ಅವಶ್ಯಕತೆ ಇಲ್ಲ, ಹಾಗೇ ನೀರು ಹಾಕಿ ಇಟ್ಕೊಳೋದು ಅಷ್ಟೇ. ಇವಾಗ
ಆಲೂಗೆಡ್ಡೆ ಪಲ್ಯ ಕೂಡ ಮಾಡ್ಕೊತಾ ಇದ್ದೀನಿ. ಇದು ಮಧ್ಯಾಹ್ನದ ಊಟಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆಲೇ ಮಾಡಬೇಕಿತ್ತು, ಸ್ವಲ್ಪ ಟೈಮ್ ಆಗಿಬಿಡ್ತು. ಹಾಗೆ ಅವರು ಬೇಗ ಹೋಗಬೇಕಾಗಿತ್ತು, 7:30ಗೆ ಹೋಗಬೇಕಿತ್ತು. ಹಾಗಾಗಿ ಮಸಾಲೆ ದೋಸೆ ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಮಧ್ಯಾಹ್ನ ಊಟಕ್ಕಾಗುತ್ತೆ ಅಂತ ಹೇಳಿ ಮಸಾಲೆ ದೋಸೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನಾನಿನ್ನು ಟಿಫನ್ ತಿಂದಿರಲಿಲ್ಲ. ನನಗೆ ಬೆಳಗ್ಗೆನೇ ಟಿಫನ್ ಮಸಾಲೆ ದೋಸೆನೇ ಮಾಡಿ ತಿಂದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ. ಇವಾಗ ಆಲೂಗೆಡ್ಡೆ ಪಲ್ಯಕ್ಕೆ ಈರುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮೆಣಸಿನ್ಕಾಯಿ, ಕರಿಬೇವು, ಎಣ್ಣೆ ಸ್ವಲ್ಪ ಬಿಟ್ಟು ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂತ ಸಿಡಿದಿದ್ದಾದಮೇಲೆ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಕಲರ್ ಬಂದಿದ ಮೇಲೆ ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ಅರಶಿನದ ಪುಡಿ ಹಾಕಿ ಚೆನ್ನಾಗಿ ಒಂದು ರೌಂಡು ತಿರುಗಿಸಿದ್ದಾದಮೇಲೆ ಆಲೂಗೆಡ್ಡೆ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ವ, ಆ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದೇ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ, ಚಿಕ್ಕ ಗ್ಲಾಸಲ್ಲಿ, ಸ್ವಲ್ಪ ಸಾಫ್ಟ್ ಆಗಲಿ ಅನ್ನೋದಕ್ಕೋಸ್ಕರ. ಅಂದರೆ ದೋಸೆ ಮೇಲೆ ಹಾಕಿದಾಗ ಅದು ಗಟ್ಟಿ ಆದರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಸಾಫ್ಟ್ ಆಗಿರಬೇಕು ಆಲೂಗೆಡ್ಡೆ ಪಲ್ಯ. ಈಗ ಹೋಟೆಲಲ್ಲೆಲ್ಲ ಸಾಫ್ಟ್ ಆಗಿರುತ್ತೆ ಅಲ್ವ, ನಾವು ಮುರಿದಾಗ ಆ ಪಲ್ಯ ಒಂದು ಸ್ವಲ್ಪ ದೋಸೆಗೆ ಅಂಟ್ಕೊಂಡಿರೋ ಥರ ಇರಬೇಕು. ಬಿಡಿ ಬಿಡಿ ಥರ ಇದ್ದರೆ ಚೆನ್ನಾಗಿರಲ್ಲ ಅಷ್ಟು. ಇವಾಗ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಇವಾಗ ದೋಸೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ. ಈ ಮೆಜರ್ಮೆಂಟಲ್ಲಿ ಮಾಡಿ ನೋಡಿ ಮನೇಲಿ. ಹೋಟೆಲಲ್ಲಿ ದೋಸೆ ತಿನ್ನೋದಕ್ಕಿಂತ ತುಂಬ ಚೆನ್ನಾಗಿ ಬರುತ್ತೆ ಮನೆ ದೋಸೆನೇ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಯೂಸ್ ಮಾಡಿಲ್ಲ, ಮನೇಲಿ ಇರೋ ಅಂಥ ಇಂಗ್ರೀಡಿಯೆಂಟ್ಸೇ. ಇವಾಗ ಹೆಸರು ಬೇಳೆ ಎಲ್ಲ ಮನೇಲಿ ಇದ್ದೇ ಇರುತ್ತೆ ಅಲ್ವಾ, ಒಂದ್ಸರಿ ಟ್ರೈ ಮಾಡಿ. ಮಕ್ಕಳಿಗೆಲ್ಲ ದೋಸೆ ತುಂಬ ಫೇವ್ರೇಟ್ ಆಗಿರುತ್ತೆ. ಎಲ್ಲ ಮಕ್ಳಿಗೂ ಅಷ್ಟೇ. ದೋಸೆ ಆದರೆ ನಾವು ತಿನ್ನಿಸೋದೇ ಬೇಕಾಗಿಲ್ಲ, ಅವರೇ ತಿಂತಾರೆ. ಈ ಥರ ಒಮ್ಮೆ ದೋಸೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.
ಮಧ್ಯಾಹ್ನ ಎಲ್ಲ ದೋಸೆ ತಿಂದಿದ್ದಾಯಿತು. ಸಂಜೆ ಊಟಕ್ಕೆ ಮೂಲಂಗಿ ಸಾಂಬಾರು ಮಾಡ್ಕೊತಾ ಇದ್ದೆ. ಯಾವ ಥರ ಮಾಡ್ತೀನಿ ಮೂಲಂಗಿ ಸಾಂಬಾರು ಅಂತ ಅಂದರೆ, 1 ಕಪ್ ಮಸೂರು ದಾಲ್ ತೊಗೊಂಡಿದ್ದೀನಿ, ಹಾಗೆ 1 ಕಪ್ಪು ಮೂಲಂಗಿ ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕಾಯಿ, ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಜೀರಿಗೆ ಎಲ್ಲ ಸ್ವಲ್ಪ ತೊಗೊಂಡಿದ್ದೀನಿ. ಅಂದರೆ 1 ಟೈಮ್ಗೆ ಆಗೋಷ್ಟು ಸಾಂಬಾರಿಗೆ. ಮತ್ತು ಒಂದೇ ಒಂದು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ ಒಂದೊಂದು ತೊಗೊಂಡಿದ್ದೀನಿ. 3 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮಸೂರು ದಾಲ್ನ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಒಂದೇ ಒಂದು ವಿಜಲ್ ಹಾಕಿಸ್ಕೊಬೇಕು. ಜಾಸ್ತಿ ಹಾಕಿಸ್ಕೊಂಡ್ರೆ ತುಂಬ ಬೆಂದೋದಂಗೆ ಆಗುತ್ತೆ ಮತ್ತು ಬಾಯಿಗೂ ಸಿಗಲ್ಲ. ಹಾಗೆ ಮಾಡೋದು ಬೇಡ. ಮೂಲಂಗಿ ಸಾಂಬಾರು ಈ ಥರ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಬೇಡ ನಂಗೆ ಮೂಲಂಗಿ ಸಾಂಬಾರು ಅಂತ ಮುಖ ಮುರಿಯೋರ್ಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ಇದ್ರ ಜೊತೆಗಂತೂ ಒಂದು ಸ್ವಲ್ಪ ತುಪ್ಪನೋ ಅಥವಾ ಬೆಣ್ಣೆನೋ ಇದ್ದರೆ ಒಂದು ತುತ್ತು ಸೇರೋದ್ರ ಜೊತೆಗೆ ಇನ್ನೂ ಒಂದು ತುತ್ತು ಎಕ್ಸ್ಟ್ರಾ ಸೇರುತ್ತೆ. ಒಮ್ಮೆ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಇವಾಗ ವಿಷಲ್ ಕೂಗಿಸ್ಕೊಳ್ಳೋಣ. ಇವಾಗ ಈ ತಪ್ಪಲೆಗೆ ಒಂದು ಬೌಲಷ್ಟು ಮೂಲಂಗಿನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ವಾ, ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಆಗಿ ಬೇಯಿಸ್ಕೊಬೇಕು. ಅದು ಒಂದು ಕುದಿ ಬೆಂದಿರುತ್ತೆ, 1 ಕುದಿ 2 ಕುದಿಗೆಲ್ಲ ಬೆಂದ್ಬಿಡುತ್ತೆ. ಮೂಲಂಗಿ ಸಾಫ್ಟ್ ಇರುತ್ತೆ ಅಲ್ವಾ, ಬೇಗ ಬೇಯುತ್ತೆ. ಹಾಗೆ ಬೇಗ ಬೇಯಿಸ್ಕೊಳ್ಳೋಣ. ಒಂದು ಸ್ವಲ್ಪ ವಿಡಿಯೋ ಶೇಕ್ ಆಗ್ತಿದೆ, ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ, ಹಾಗಾಗಿ ವಿಡಿಯೋ ಶೇಕ್ ಇವಾಗ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಚಿಟಪಟ ಅಂತ ಸಿಡ್ದಿದ್ದಾದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ದಾದಮೇಲೆ ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ಟೊಮೊಟೊ ರುಬ್ಬಿರೋ ಮಸಾಲ ಹಾಕಿದ್ಮೇಲೆ ಬೇಕಿದ್ರೂ ಹಾಕ್ಬೋದು, ಇಲ್ಲ ಅಂದರೆ ಇವಾಗಲೇ ಒಗ್ಗರಣೆಗೆ ಹಾಕಿದರೂ ಕೂಡ ನಡೆಯುತ್ತೆ. ಎರಡರಲ್ಲಿ ಯಾವ ಥರ ಮಾಡಿದ್ರೂ ಒಂದೇ ಥರ. ಇದು ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಟೊಮೊಟೊ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು. ಇದಾಗಿದ್ದಾದಮೇಲೆ ಮಸಾಲ ಹಾಕ್ತಾಯಿದ್ದೀನಿ. ಮಸಾಲ ರುಬ್ಬಿ ಎತ್ತಿ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಮಸಾಲ ಹಾಕ್ತಾಯಿದ್ದೀನಿ. ಮಸಾಲ ಬೇಯಬೇಕು. ಬೆಂದಿದ್ದಾದಮೇಲೆ ಬೇಯಿಸ್ಕೊಂಡಿರ್ತೀವಲ್ಲ ಮೂಲಂಗಿನ ಇದರೊಳಗಡೆ ರಸ ತೆಗೆದುಬಿಟ್ಟು ಬರೀ ಖಾಲಿ ಮೂಲಂಗಿನ ಹಾಕೋದು. ಇದು ಬೆಂದಿರುತ್ತೆ. ಖಾರ ಬೆಂದ ಮೇಲೆ ಮೂಲಂಗಿ ಮತ್ತು ಮಸೂರು ದಾಲ್ ಕೂಗಿಸಿ ಎತ್ತಿಟ್ಕೊಂಡಿರ್ತೀನಿ ಅಲ್ವಾ, ಆ ಮಸೂರು ದಾಲು ಮತ್ತು ಮೂಲಂಗಿನ ಹಾಕೋಣ. ಇಷ್ಟೇ ನೋಡಿ, ಈಸಿಯಾಗಿ ಮಾಡ್ಕೊಬೋದು. ಇಷ್ಟ ಇಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ. ಅರ್ಜೆಂಟಲ್ಲಿ ಏನು ಸಾಂಬಾರು ಮಾಡೋಣ ಅನ್ನೋವಾಗ ಈ ಥರ ಒಮ್ಮೆ ಸಾಂಬಾರು ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ.